ಪ್ರಪಂಚಕ್ಕೆ ಕೋವಿಡ್ ಮಹಾಮಾರಿ ಬಂದ ನಂತರದಲ್ಲಿ ಎಲ್ಲ ಕಡೆಗೂ ಶಾಲೆ ಕಾಲೇಜುಗಳು ಮುಚ್ಚಿದವು. ಅದೇನೋ ಆನ್ಲೈನ್ ತರಗತಿಗಳು ಅಂತ ಪ್ರಾರಂಭ ಮಾಡಿದರು. ಆ ಆನ್ಲೈನ್ನಲ್ಲಿ ಯಾರಿಗೆ ಎಷ್ಟು ಅರ್ಥವಾಯಿತು, ಯಾರಿಗೆ ಎಷ್ಟು ಮುಟ್ಟಿತು, ಅದರ ಕತೆ ಏನಾಯಿತು ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಬಹುಶಃ ಗೊತ್ತಾಗುವ ಹೊತ್ತಿಗೆ ನಮ್ಮೆಲ್ಲ ಆಯಸ್ಸು ಕಳೆದಿರಬಹುದು. ನನಗನ್ಸುತ್ತೆ ಈ ರೀತಿಯ ತರಗತಿಗಳು ನಿಜವಾದ ತರಗತಿಗಳಿಗಿಂತ ತುಂಬ ಭಿನ್ನವಾಗಿ ಅದು ಕೇವಲ ಒಂದಿಷ್ಟು ಮಾಹಿತಿಗಳ ಸಂವಹನ ಆಗಬಹುದೇ ವಿನಃ ಕಲಿಕೆ ಖಂಡಿತ ಆಗಲಿಕ್ಕಿಲ್ಲ. ಹಾಗೆ ನನಗೆ ಅನಿಸ್ಬೇಕಾದ್ರೆ ನಾನು ಚಿಕ್ಕವನಿದ್ದಾಗ ಓದುತ್ತಾ ಇದ್ದ ಕ್ರಮ, ಅವರು ಕಲಿಸುತ್ತಿದ್ದ ಕ್ರಮ ಮತ್ತು ಆ ಕ್ರಮದಿಂದಾಗಿ ನಾನು ಕಟ್ಟಿಕೊಂಡ ಬದುಕು ಕೂಡ ನೆನಪಾಗ್ತದೆ. ನಾನು ಬಹಳ ಹಿಂದೆಯೇ ಒಂದು ಕವಿತೆಯನ್ನು ಬರೆದಿದ್ದೆ. ಅದು ನನಗೆ ನಮ್ಮೂರಿನಲ್ಲಿ ಶಿಕ್ಷಕಿಯಾಗಿದ್ದ ಲಿಡ್ವಿನ್ ಗೊನ್ಸಾಲಿಸ್ ಅವರ ಕುರಿತು. ನಾನು ಅವರ ಹೆಸರನ್ನು ನೇರವಾಗಿ ಪ್ರಸ್ತಾಪ ಮಾಡಿಲ್ಲ. ಆದರೆ ನನಗೆ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಅಕ್ಕೋರು ಆಗಿದ್ದವರು ಲಿಡ್ವಿನ್ ಗೊನ್ಸಾಲಿಸ್ ಅವರು. ಅವರ ಬಗ್ಗೆ ನನಗೆ ತುಂಬ ಪ್ರೀತಿಯೂ ಇತ್ತು, ಅವರಿಗೆ ನನ್ನ ಮೇಲೆ ಪ್ರೀತಿಯೂ ಇತ್ತು. ಹಾಗಾಗಿ ನಾನು ಅವರ ಕಲಿಕೆ ಮತ್ತು ಅವರಿಂದ ಕಲಿತಿದ್ದರ ಬಗ್ಗೆನೇ ಒಂದು ಕವಿತೆಯನ್ನು ಬರೆದೆ. ಹಾಗೆ ಬರೆದು ಅದು ಪ್ರಕಟವಾಗಿ ಆನಂತರದಲ್ಲಿ ಅವರಿಗೆ ಅದರ ಪ್ರತಿಯನ್ನು ಮುಟ್ಟಿಸಬೇಕು ಅಂತ ಅಂದ್ಕೊಂಡೆ. ಆದರೆ ಆ ಹೊತ್ತಿಗಾಗಲೇ ಅವರು ಇಲ್ಲ ಎನ್ನುವ ಸುದ್ದಿ ನನಗೆ ಬಂದು ಆಘಾತ ಆಯಿತು. ಬಹುಶಃ ನಾನು ಬರೆಯುವ ಸಂದರ್ಭದಲ್ಲೇ ಅವರು ಕೂಡ ಅಸ್ತಂಗತರಾಗಿದ್ದಿರಬಹುದು. ಅದೇನೇ ಇದ್ದರೂ ಕೂಡ ಅವರ ನೆನಪು ನನ್ನನ್ನು ಹಸಿಯಾಗಿ ಇಡಿಯಾಗಿ ಸದಾ ಕಾಡುತ್ತಲೇ ಇರುತ್ತದೆ. ಅವರ ಕೃಶವಾದ ಶರೀರ, ಗಟ್ಟಿಯಾದ ಧ್ವನಿ, ಅಷ್ಟೇ ಇಂಪಾದ ಧ್ವನಿ, ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯಾವ ಮುದ್ರಣ ಮಾಧ್ಯಮಗಳೂ ಕೂಡ ಮುದ್ರಿಸಲಾಗದಷ್ಟು ಸುಂದರವಾಗಿ ಬರೆಯುತ್ತಿದ್ದ ಅವರ ಅಕ್ಷರಗಳು, ಅವುಗಳಿನ್ನೂ ನನ್ನ ಕಣ್ಣ ಮುಂದೆ ಬಹಳ ಹಸಿರಾಗಿ ಇವೆ. ಇಂಥ ಸಂದರ್ಭದಲ್ಲಿ ನಾವು ಅವರನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಕಾರಣ ಎಂದರೆ ಈಗಿನ ಈ ಆನ್ಲೈನ್ ಅಧ್ವಾನಗಳಲ್ಲಿ ಅಂದಿನ ಆಪ್ತ ಬದುಕಿನ ಆ ಶಿಕ್ಷಣ ಕ್ರಮವನ್ನು ನೆನಪಿಸಿಕೊಳ್ಳೋದು. ಬಹುಶಃ ಮುಂದೊಂದು ದಿನ ಮತ್ತೆ ಆ ಸ್ಥಿತಿಗೆ ನಾವು ಮರಳಬಹುದು. ಆದರೆ ಅದಕ್ಕಿನ್ನೆಷ್ಟು ಕಾಲ ಕಾಯಬೇಕೋ ಗೊತ್ತಿಲ್ಲ. ಅದೇನೇ ಇದ್ದರೂ ಕೂಡ ನಾನು ಒಮ್ಮೆ ಆ ಕವಿತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಆಗ ನಿಮಗೆ ಅರ್ಥವಾಗಬಹುದು. ಬಹುಶಃ ನೀವು ಕೂಡ ನನ್ನಂತೆಯೇ ಇದ್ದು ಅದೇ ಭಾವನೆಯನ್ನು ಕೆಲವರಾದರೂ ಕೂಡ ಹೊಂದಿರಲಿಕ್ಕೆ ಸಾಧ್ಯ. ಒಂದು ಕವಿತೆ ಅನ್ನೋದು ಕವಿತೆ ಅಂತ ಆಗಬೇಕಾದ್ರೆ ಅದು ವೈಯಕ್ತಿಕವಾಗಿ ಇರುವುದರ ಜೊತೆಗೇ ಸಾರ್ವತ್ರಿಕವೂ ಆಗಬೇಕು ಅನ್ನೋ ಅಭಿಪ್ರಾಯ ಇದೆ. ಇದು ಕೇವಲ ಒಬ್ಬನದ್ದು ಮಾತ್ರ ಅಲ್ಲ, ಇದು ನಮ್ಮದು ಅನುಭವ ಅನ್ನುವ ಒಂದು ಭಾವನೆ ಹುಟ್ಟಿದರೆ ಮಾತ್ರ ಅದು ಸಶಕ್ತವಾದ ಕವಿತೆ ಆಗಬಲ್ಲದು. ಹಾಗಲ್ಲದಿದ್ದರೆ ಅದು ಅವನು ಬರೆದಿಟ್ಟುಕೊಳ್ಳಬಹುದಾದ, ಅವನಷ್ಟೇ ಓದಿಕೊಳ್ಳಬಹುದಾದ ಅವನ ಡೈರಿ ಆಗಬಹುದು. ಅಂದರೆ ಅವನ ದಿನಚರಿಯಲ್ಲಿ ಅವನಿಗೆ ತೋಚಿದ್ದನ್ನು ಗೀಚಿಟ್ಟುಕೊಳ್ಳೋದು. ಹಾಗೆ ತೋಚಿದ್ದನ್ನು ಗೀಚಿಟ್ಟುಕೊಂಡಿದ್ದೆಲ್ಲ ಕವಿತೆ ಆಗೋದಾಗಿದ್ದರೆ ಎಲ್ಲರೂ ಕವಿಗಳಾಗ್ತಾಯಿದ್ರು. ಆದರೆ ಓದೋರು ಮಾತ್ರ ಯಾರೂ ಇರ್ತಿರಲಿಲ್ಲ. ಅದೇನೇ ಇರಲಿ, ಈ ಕವಿತೆಯನ್ನು ನೀವು ಒಮ್ಮೆ ಕೇಳಿ. ಹೌದು, ಒಮ್ಮೆ ಕೇಳಬೇಕು ನಿಜ, ಆದರೆ ನನಗೆ ನೆನಪಾಗುತ್ತಿಲ್ಲ ಕ್ಷಮಿಸಿ. ನೆನಪಾಗುತ್ತಿಲ್ಲ ಕ್ಷಮಿಸಿ ಅನ್ನೋದೇ ಕವಿತೆಯ ಶೀರ್ಷಿಕೆ. ಆಗಷ್ಟೇ ಶಾಲೆ ಹೊಕ್ಕಾಗ ಸಿಕ್ಕವರು ಅಕ್ಕೋರು. ಕರೆದು ಕೆನ್ನೆ ಹಿಂಡಿ ಕೇಳಿ ಹೆಸರು
ಕೂಡಿಸಿಕೊಂಡು ಪಕ್ಕ ಕೈ ಹಿಡಿದು, ನಾ ಆಗಷ್ಟೇ ಶಾಲೆ ಹೊಕ್ಕಾಗ ಸಿಕ್ಕವರು ಅಕ್ಕೋರು, ಕರೆದು ಕೆನ್ನೆ ಹಿಂಡಿ ಕೇಳಿ ಹೆಸರು ಕೂಡಿಸಿಕೊಂಡು ಪಕ್ಕ ಕೈ ಹಿಡಿದು ಬಲಗೈ ಬೆರಳುಗಳ ನಡುವೆ ಬಳಪದ ಕಡ್ಡಿ ಸಿಕ್ಕಿಸಿ ಪಾಟಿಯ ಮೇಲೆ ಅ ಆ ಬರೆದು ತಿದ್ದಿ ತಿದ್ದಿ ಸೆರಗಲ್ಲೇ ಒರೆಸಿ ಸರಿ ಎಂದು ತಲೆ ಸವರಿದಾಗಲೆಲ್ಲ ಅಕ್ಕರೆ ಮೊದಲೋ ಅಕ್ಷರ ಮೊದಲೋ ನೆನಪಾಗುತ್ತಿಲ್ಲ, ಕ್ಷಮಿಸಿ. ದಿನಗಳುರುಳಿದಂತೆ ಪಾಟಿಯ ಪಕ್ಕ ಮಣಿಗಳು 1, 2, 3 ಲೆಕ್ಕ. 21ಲೆಯವರೆಗೆ ಮಗ್ಗಿ. 21ಲೆಯವರೆಗೆ ಮಗ್ಗಿ ಬಂತು ಗಣಿತ ಪಟ್ಟಿ, ಪೆನ್ಸಿಲ್ಲು, ಪೆನ್ನು. ಹಾಕಿಕೊಟ್ಟ ಗೆರೆಗಳ ನಡುವೆ ದುಂಡಗೆ ಬರೆದಿಟ್ಟರೆ ಎದುರು ಫೇಶ್ ಎಂದು ಬೆನ್ನು ತಟ್ಟಿದಾಗೆಲ್ಲ ಕಳಕಳಿ ಮೊದಲು ಕಲಿಕೆ ಮೊದಲು ನೆನಪಾಗುತ್ತಿಲ್ಲ, ಕ್ಷಮಿಸಿ. ಅವರ ಕಳಕಳಿ ಮೊದಲು ಕಲಿಕೆ ಮೊದಲು ನೆನಪಾಗುತ್ತಿಲ್ಲ, ಕ್ಷಮಿಸಿ. ಕನ್ನಡ, ವಿಜ್ಞಾನ, ಗಣಿತ, ಸಮಾಜ, ಇಂಗ್ಲೀಷ್, ಹಿಂದಿ ಹೀಗೆ ತರಗತಿಯಿಂದ ತರಗತಿಗೆ ಬಡ್ತಿ ನನಗೆ. ಅಕ್ಕೋರು ಅವರೇ, ಬೇಸರಿಸದೆ ತಿದ್ದಿ ತೀಡಿ ಹುರಿದುಂಬಿಸಿ ಬಿಟ್ಟವರು. ಹೇಳಿಕೊಟ್ಟದ್ದನ್ನೆಲ್ಲ ತಪ್ಪದೆ ಒಪ್ಪಿಸಿದಾಗ ಗುಡ್ ಎಂದು ಕೈ ಕುಲುಕಿದಾಗ ಭರವಸೆ ಮೊದಲೋ ಬುದ್ಧಿ ಮೊದಲೋ ನೆನಪಾಗುತ್ತಿಲ್ಲ, ಕ್ಷಮಿಸಿ. ಅದೇನೇ ಇದ್ದರೂ ಇಂದು ಬರೆಯುವಾಗ, ಲೆಕ್ಕ ಹಾಕುವಾಗ, ಅಷ್ಟೇಕೆ ಮಾತನಾಡುವಾಗಲೂ ಹಣಕುವ ಗೊಂದಲ. ಅಕ್ಕೋರು ಮೊದಲೋ ಅಕ್ಷರ ಮೊದಲೋ ಅವರ ಅಕ್ಕರೆ ಮೊದಲೋ ಹೇಳಲಾಗದ ಸ್ಥಿತಿಯೊಳಗೆ ಹೇಳಬೇಕೆಂದಿದ್ದ ಹಲವು ಸದ್ಯಕ್ಕೆ ನೆನಪಾಗುತ್ತಿಲ್ಲ, ಕ್ಷಮಿಸಿ. ಅವರ ಅಕ್ಕರೆ ಮೊದಲೋ ಅಥವಾ ಅಕ್ಷರ ಮೊದಲೋ ಗೊತ್ತಿಲ್ಲ, ಹೇಳಲಾಗುತ್ತಿಲ್ಲ. ಹೇಳಬೇಕೆಂದಿದ್ದೆ, ಆದರೆ ನೆನಪಾಗುತ್ತಿಲ್ಲ, ಕ್ಷಮಿಸಿ ಅಂತ ನಾನೀಗ ಕೇಳಿಕೊಳ್ಳುತ್ತಿದ್ದೇನೆ. ಬಹುಶಃ ನಮ್ಮೆಲ್ಲರ ಬದುಕಿನ ಈ ಸ್ಥಿತಿಗೆ ಅವೆರಡೂ ಸಮನಾಗಿ ಬೆಸೆದು ಬದುಕನ್ನು ನಿರ್ಮಿಸಿದಾಗ, ಅಕ್ಷರದೊಂದಿಗೆ ಆಪ್ತತೆ ಕೂಡಿದಾಗ ಮಾತ್ರ ಆ ಅಕ್ಷರಕ್ಕೊಂದು ಅರ್ಥ, ಆಪ್ತತೆಗೊಂದು ಬೆಲೆ. ಹಾಗಂತ ನಾನು ಭಾವಿಸಿದ್ದೇನೆ. ಹಾಗಲ್ಲದೆ ಶುಷ್ಕವಾದ ಅಕ್ಷರಗಳಾಗಲಿ ಅಥವಾ ಕಾಟಾಚಾರದ ಭಾವನೆಗಳಾಗಲಿ ಬೆಲೆ ಇಲ್ಲದವುಗಳು. ಬಹುಶಃ ಮನುಷ್ಯ ಸಂಬಂಧದ ಇಂಥ ಆಪ್ತತೆ ಸಾಧ್ಯವಾಗದಿದ್ದರೆ ಕಲಿಕೆ ಕೂಡ ಕೇವಲ ಒಣ ಶುಷ್ಕ ಪಾಂಡಿತ್ಯವಾದೀತು. ನನಗನ್ನಿಸುತ್ತದೆ ಕೆಲವೊಮ್ಮೆ ನಮ್ಮ ವಿದ್ಯಾರ್ಥಿಗಳೇ ಈ ವ್ಯಾಕರಣದ ಪುಸ್ತಕಗಳನ್ನು, ಅದರಲ್ಲೂ ಇಂಗ್ಲೀಷ್ ವ್ಯಾಕರಣ ಪುಸ್ತಕಗಳನ್ನು ಓದುತ್ತಾ ಹೋದಂತೆ ನನಗೆ ನೌನ್ ಎಂದರೇನು, ವರ್ಬ್ ಎಂದರೇನು, ಕ್ಲಾಸ್ ಎಂದರೇನು, ಅಡ್ವರ್ಬ್ ಎಂದರೇನು, ಅಡ್ಜೆಕ್ಟಿವ್ ಎಂದರೇನು ಇತ್ಯಾದಿಗಳೆಲ್ಲ ಅರ್ಥವಾದಂತೆ ಅನ್ನಿಸ್ತಾ ಹೋಗುತ್ತದೆ. ಆದರೆ ಒಮ್ಮೆ ಆ ಪುಸ್ತಕವನ್ನು ಮುಚ್ಚಿಟ್ಟು ಬೇರೆಯೊಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರೆ ಅಷ್ಟರಲ್ಲೂ ತಪ್ಪೇ ಕಾಣಿಸಿಕೊಳ್ಳುತ್ತದೆ. ಯಾಕೆ ಅಂತಂದರೆ ಪುಸ್ತಕದಲ್ಲಿ ಓದುತ್ತಿದ್ದಾಗ ಅರ್ಥವಾದಂತೆ ಅನ್ನಿಸುವುದು ಬದುಕಿನ ನಿಜಕ್ಕೆ ಬಂದಾಗ ನೆನಪಾಗದೇ ಇರುವ ಒಂದು ಕ್ರಮ. ಅಂದರೆ ಕೇವಲ ಪುಸ್ತಕವನ್ನು ಓದಿ ತಿಳಿದುಕೊಳ್ಳುವ ಸ್ಥಿತಿಯೇ ನಮ್ಮದು ಅಲ್ಲ. ಅದನ್ನು ಬೇರೊಬ್ಬರು ಗುರುಮುಖೇನ ಹೇಳಿಕೊಟ್ಟು ನಮ್ಮ ಒಳಗೆ ಅದು ಸದಾ ಸ್ಥಾಯಿಯಾಗಿರುವಂತೆ ಮಾಡಿದಾಗ ಮಾತ್ರ ಅದು ಯಾವ ಕಾಲಕ್ಕೂ ಅನಂತ ಕಾಲಕ್ಕೂ ಬದುಕಿನುದ್ದಕ್ಕೂ ಇರುವಂಥದ್ದಾಗುತ್ತದೆ ಎನ್ನುವ ಭಾವನೆ ನನ್ನದು. ಹಾಗಲ್ಲದಿದ್ದರೆ ಓದುವಾಗಲಷ್ಟೇ ಸರಿ ಎನ್ನಿಸುವುದು, ಆ ನಂತರದಲ್ಲಿ ಏನು ಎಂದು ಹೇಳಲಾಗದ ಸ್ಥಿತಿಗೆ ನಾವು ಇಳಿಯುವುದು ನಮ್ಮ ಕರ್ಮ. ಬಹುಶಃ ಆನ್ಲೈನ್ ಶಿಕ್ಷಣದ ಕರ್ಮವೂ ಕೂಡ ಇದೇ ಆಗಬಹುದು ಎನ್ನುವ ಭಾವನೆಯಲ್ಲಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಕೇಳಿದ ನಿಮಗೆ ನಮಸ್ಕಾರ.